ಪರಿಶಿಷ್ಟ ಜಾತಿಯೊಳಗಿನ ಒಳ ಮೀಸಲಾತಿ ಜಾರಿಗೆ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಚ್ಪಿ ಶಂಕರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಕಳೆದ 3 ದಶಕಗಳಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿದರೂ ಸರ್ಕಾರ ಸ್ಪಂದಿಸಿಲ್ಲ. ಮಾದಿಗ ಸಮುದಾಯಕ್ಕೆ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಅಗತ್ಯವಿದ್ದು, ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಖಾಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕು ಎಂದರು. ಮಾರ್ಚ್ 25ರಂದು ಹಾಸನದಲ್ಲಿ ಧರಣಿ ಹಾಗೂ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಮಹಾಸಭೆ ನಡೆಯಲಿದ್ದು, ಬೇಡಿಕೆ ಈಡೇರದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಕಳೆದ 25-30 ವರ್ಷದಿಂದ ನಾವು ಮಾದಿಗ ಸಂಘಟನೆಗಳು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗೆ ಒತ್ತಾಯಿಸಿ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನೀವು ನೋಡಿದಂಗೆ ಅನೇಕ ಹೋರಾಟಗಳು ಅಂತಂದರೆ ಕನಿಷ್ಠ 25-30 ಹಾಸನದಲ್ಲಿ ಪ್ರಾರಂಭ ಮಾಡಿ 25 ವರ್ಷ ಆಯಿತು, ರಾಜ್ಯದಲ್ಲಿ ಪ್ರಾರಂಭ ಮಾಡಿ 30 ವರ್ಷ ಆಯಿತು. ಈ ರೀತಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ನಾವೇನು ಹೋರಾಟ ಮಾಡ್ತೀವಿ, ಯಾವುದೇ ಜಾತಿ ವಿರುದ್ಧ ಅಲ್ಲ, ಯಾವುದೇ ಜನಾಂಗದ ವಿರುದ್ಧ ಅಲ್ಲ. ನಮ್ಮ ಜಾತಿ ಅನುಗುಣವಾಗಿ ನಮ್ಮ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ 2023 ಅಕ್ಟೋಬರ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿತು. ಒಳ ಮೀಸಲಾತಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಇದಿಲ್ಲ, ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ಆ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಎ.ಜೆ. ಸದಾಶಿವ ಆಯೋಗ ವರದಿ ಕೊಟ್ಟರು ರಾಜ್ಯ ಸರ್ಕಾರಕ್ಕೆ. ಆಮೇಲೆ BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ವಿಶೇಷ ಉಪಸಮಿತಿ ರಚನೆ ಮಾಡಿ ಅವರು ವರದಿ ಕೊಟ್ಟರು. ಈಗಿನ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ಆಯೋಗವನ್ನು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತು. ಆದರೆ ಯಾವುದೇ ಒಂದು ಆಯೋಗ ರಿಪೋರ್ಟ್ ಕೊಟ್ಟಿದ್ರೂ ಕೂಡ ಆ ಆಯೋಗದ ರಿಪೋರ್ಟ್ ಪ್ರಕಾರ ರಾಜ್ಯ ಸರ್ಕಾರಗಳು ಮೀಸಲಾತಿ ವರ್ಗೀಕರಣ ಮಾಡಲಿಲ್ಲ. ಅವರೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿಕೊಂಡು, ಉಪಸಮಿತಿ ಅಂತ ಮಾಡಿಕೊಂಡು, ಅವರು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಕೊಂಡು ಕಳೆದ ಈಗ ಒಂದು 3-4 ತಿಂಗಳಿಂದ ವಲಯ ಉಪಜಾತಿಗಳಿಗೆ 6%, ಮಾದಿಗ ಮತ್ತು ಉಪಜಾತಿಗಳಿಗೆ 6% ಮತ್ತು ಸ್ಪರ್ಶ ಲಂಬಾಣಿ, ಬೋವಿ, ಕೊತ್ವ ಇವರಿಗೆ 5% ಇದು ಜಾರಿ ಮಾಡೋದು. ಆದರೆ ಜಾರಿ ಮಾಡಿದರೆ ತೀರ್ಮಾನ ಮಾಡೋದು. ಆದರೆ ಇಲ್ಲಿವರೆಗೂ ಯಾವುದೇ ಥರದ ಅಧಿಕೃತವಾಗಿ ಜಾರಿಯಾಗಿಲ್ಲ. ಇದ್ರ ಮಧ್ಯದಲ್ಲಿ ಈಗ ಧಾರವಾಡದಲ್ಲಿ ನಿರುದ್ಯೋಗಿ ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ಗಲಾಟೆ ಮಾಡೋದು, ಏನೋ ನಮಗೆ ನೀವು ಇದು ಅಪಾಯಿಂಟ್ಮೆಂಟ್ಗಳು ತಗೊಳ್ತಾ ಇಲ್ಲ, ನೀವು ನೌಕರಿ ತುಂಬ್ತಾ ಇಲ್ಲ, ಎಲ್ಲ ಇಲಾಖೆಯಲ್ಲಿ ಖಾಲಿ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್, ರಾಮಚಂದ್ರ, ಮಂಜುನಾಥ್, ಪುಟ್ಟರಾಜು, ಲೋಕೇಶ್, ಕ್ಯಾತನಹಳ್ಳಿ ಇತರರು ಉಪಸ್ಥಿತರಿದ್ದರು.